ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ನಿಮಗೆ ಈ ಅವರೆಕಾಯಿ ಸೀಸನ್ನ ವಿಶೇಷ ಅಡಿಗೆ ತಾಲ್ದ ಬಸ್ಸಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ತಾಲ್ದ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಕುಂಬಳಕಾಯಿ, ಸಿಗುಂಬಳಕಾಯಿ ತೊಗೊಬೇಕು, ಹಾಗೆ ಗೋರಿಕಾಯಿ, ಚಪ್ರದ ಅವರೆಕಾಯಿ ಮತ್ತು ಹಸಿ ಅವರೆಕಾಯಿ. ಹಾಗೆ ಇದಕ್ಕೆ ಜಾಸ್ತಿ ಈರುಳ್ಳಿ ಬೇಕು. ಈ ತಾಲ್ದ ಅಂದರೆ ಇದು ಪಲ್ಯ, ಬಸ್ಸಾರು ಪಲ್ಯ ಮಾಡ್ತೀವಲ್ಲ, ಪಲ್ಯ ಇದಕ್ಕೆ ತಾಲ್ದ ಅಂತ ಕರೀತಾರೆ. ನೋಡಿ, ಈ ಅಡುಗೆನ ಸ್ವಲ್ಪ ಕನಕಪುರ, ರಾಮನಗರ, ಮೈಸೂರು ಭಾಗದಲ್ಲಿ ಮಾಡ್ತಾರೆ. ಹೆಚ್ಚಾಗಿ ಇಲ್ಲೇ ಜಾಸ್ತಿ ಮಾಡೋದು. ಬೇರೆ ನೀವು ಮಾಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತಾಲ್ದ ಮಾಡೋಕ್ಕೆ ಮೊದಲನೇ ಸ್ಟೆಪ್ಪು, ಹಸಿ ಅವರೆಕಾಯಿನ ಒಂದು 3 ವಿಷಿಲ್ ಕೂಗಿಸ್ಕೊಬೇಕು. ಸ್ವಲ್ಪ ಉಪ್ಪು ಹಾಕಿ ಒಂದು 3 ವಿಷಿಲ್ ಕೂಗ್ಸೋಣ ಇದನ್ನು. ಈ ಅವರೆಕಾಯಿ ಸೀಸನ್ನಲ್ಲಿ ಈ ಅಡುಗೆ ಮಾಡಿಕೊಂಡು ಸವಿಯಿರಿ, ತುಂಬ ರುಚಿಯಾಗಿರುತ್ತೆ, ಮಿಸ್ ಮಾಡಬೇಡಿ. ನೋಡಿ, ಇವಾಗ 3 ವಿಷಿಲು ಅವರೆಕಾಯಿ ಬೆಂದಾಗಿದೆ. ಇವಾಗ ಬೇರೆ ತರಕಾರಿ ಇದಕ್ಕೆ ಬೆರೆಸೋಣ. ಮೊದಲನೇದಾಗಿ ನಾವು ಗೋರಿಕಾಯಿ ಮತ್ತು ಚಪ್ರದ ಅವರೆಕಾಯಿ ಹಾಕ್ಕೊಳ್ಳೋಣ. ಕುಂಬಳಕಾಯಿ ಇವಾಗೆ ಹಾಕ್ಕೊಂಡ್ರೆ ಅದು ತುಂಬ ಬೆಂದೋಗ್ಬಿಡುತ್ತೆ. ಸೊ ಫಸ್ಟಾಗಿ ಗೋರಿಕಾಯಿ ಮತ್ತು ಚಪ್ರದ ಅವರೆಕಾಯಿ ಬೆರೆಸ್ಕೊಳ್ಳೋಣ. ಹಾಗೆ ನೀವು ತರಕಾರಿಗಳ್ನು ಇದೇ ಥರ ಸ್ವಲ್ಪ ಉದ್ದುದ್ದಾಗೇ ಹೆಚ್ಕೊಳ್ಳಿ, ಆವಾಗಲೇ ಅದು ರುಚಿ ಇರುತ್ತೆ. ಯೂಶ್ವಲಿ ಪಲ್ಯ ಅಂದರೆ ಎಲ್ಲ ಸಣ್ಣದಾಗಿ ಹಚ್ತೀವಲ್ವ, ಆದರೆ ಇದು ವಿಶೇಷ ಅಡುಗೆ. ಇದರಲ್ಲಿ ಈ ಥರನೇ ಎಲ್ಲ ಉದ್ದುದ್ದಾಗೆ ಹಚ್ಚಬೇಕಾಗತ್ತೆ. ತರಕಾರಿ ಕಾಳಿಗೆಲ್ಲ ಸ್ವಲ್ಪ ಉಪ್ಪು, ಹುಳಿ, ಖಾರ ಎಲ್ಲ ಬೇಕಲ್ವ, ಅದಕ್ಕೆ ಮೊದಲನೇದಾಗಿ ಸಾಂಬಾರು ಪೌಡ್ರ್ ಹಾಕೋಣ. ಇದು ಮನೇಲೇ ಮಾಡಿರೋ ಸಾಂಬಾರು ಪೌಡ್ರು 2 ಸ್ಪೂನು ಹಾಕ್ತಾಯಿದ್ದೀವಿ ನಾವು. ಇದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇದನ್ನು ಬೇಯಿಸೋಣ. ಕುಂಬಳಕಾಯಿ ಇವಾಗ ಹಾಕೋದು ಬೇಡ. ಸ್ವಲ್ಪ ಈ ಗೋರಿಕಾಯಿ ಮತ್ತು ಚಪ್ರದ ಅವರೆಕಾಯಿ ಒಂದು 50% ಸ್ವಲ್ಪ ಕುಕ್ ಆಗಲಿ, ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಳ್ಳೋಣ. ಈಗ ಗೋರಿಕಾಯಿ, ಚಪ್ರದ ಅವರೆಕಾಯಿ ಸ್ವಲ್ಪ ಅರ್ಧ ಬೆಂದಾಗಿದೆ. ಇವಾಗ ಕುಂಬಳಕಾಯಿ ಹಾಕೋ ಸಮಯ. ಕುಂಬಳಕಾಯಿ ಇವಾಗ ಮಿಕ್ಸ್ ಮಾಡೋಣ. ಹಾಗೆ ಸ್ನೇಹಿತರೆ, ಈ ವಿಡಿಯೋನ ತಪ್ಪದೆ ಕೊನೆಯವರೆಗೂ ನೋಡಿ, ಒಂದು ಸ್ಟೆಪ್ಪು ಮಿಸ್ ಮಾಡಬೇಡಿ. ಯಾಕಂದರೆ ಇದರಲ್ಲಿ ವಿಶೇಷವಾದ ಪೌಡ್ರ್ಗಳು ಹಾಕ್ತೀವಿ ಈ ತಾಳ್ದ ಮಾಡೋಕ್ಕೆ. ಸೊ ಅದಕ್ಕೆ ನೀವು ಕೊನೆಯವರೆಗೂ ಈ ವಿಡಿಯೋನ ನೋಡಿ. ನೀವೂ ಇದೇ ಥರ ಯಾವ್ದಾರ ಅಡುಗೆ ಮಾಡಿದರೆ ಈ ತಾಳ್ದ ಅವರೆಕಾಯಿ ಮತ್ತು ಕುಂಬಳಕಾಯಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ಒಂದು ಸ್ವಲ್ಪ ತರಕಾರಿಗೆಲ್ಲ ಹುಳಿ ಸೇರಿಸೋಣ. ಹುಣಸೆ ರಸ ನಿಮಗೆ ರುಚಿಗೆ ತಕ್ಕನಕ್ಕೆ ಹಾಕ್ಕೊಳ್ಳಿ. ಹುಣಸೆ ರಸ ಎಲ್ಲ ಬೆರೆಸಾದ್ಮೇಲೆ ಇನ್ನೂ ಒಂದು 5 ನಿಮಿಷ ಇದನ್ನು ಸ್ವಲ್ಪ ಬೇಯಿಸೋಣ. ಎಲ್ಲ ತರಕಾರಿ ಬೇಯಲಿ. ಇವಾಗ ನೋಡಿ, ಎಲ್ಲ ಪರ್ಫೆಕ್ಟಾಗಿ ಎಲ್ಲ ತರಕಾರಿ ಎಲ್ಲ ಬೆಂದಿದೆ. ಇವಾಗ ಸೋದಿಸ್ಕೊಳ್ಳೋಣ. ತರಕಾರಿ ಮತ್ತು ಅದರದ್ದು ನೀರನ್ನ ಸೆಪ್ರೇಟ್ ಮಾಡ್ಕೊಳ್ಳೋಣ. ನೀರು ಬೇಕಾಗತ್ತಲ್ಲ, ನಾವು ಇವಾಗ ಬಸ್ಸಾರು ಮಾಡಬೇಕಾದ್ರೆ ಇದೇ ನೀರು ಉಪಯೋಗಿಸ್ಕೊಳ್ಳೋಣ. ಆಮೇಲೆ ಈ ಪಲ್ಯಕ್ಕೆ ಬೇರೆ ಒಗ್ಗರಣೆ ಹಾಕೋಣ. ಆ ಒಗ್ಗರಣೆಯಲ್ಲೇ ವಿಶೇಷತೆ ಇರೋದು. ನೋಡೋಣ ಬನ್ನಿ ಹೇಗೆ ಒಗ್ಗರಣೆ ಮಾಡೋಣ ಅಂತ. ಇದು ನಮ್ಮ ಹಳ್ಳಿ ಕಡೆ ಈ ಅವರೆಕಾಯಿ ಸೀಸನ್ನಲ್ಲಿದ್ದು ಈ ಅಡುಗೆನ ಮಿಸ್ ಮಾಡದೆ ಮಾಡ್ತಾಯಿದ್ರು. ತಾಲ್ದ ಒಗ್ಗರಣೆಗೆ ಮೊದಲನೇ ಸ್ಟೆಪ್ಪು ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಪ್ರಮಾಣ ಜಾಸ್ತಿ ಇರಲಿ. ಈರುಳ್ಳಿ ಇದೆಯಲ್ಲ, ಅದು ಎಲ್ಲ ಸ್ವಲ್ಪ ಫ್ರೈ ಆಗಬೇಕು. ಸಾಸಿವೆ ಸಿಡ್ದಾದ್ಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ. ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಹಾಕ್ಕೊಳ್ಳಿ, ಪ್ರಮಾಣ ರುಚಿ ಇರುತ್ತೆ. ಹಾಗೆ 2 ಹಸಿ ಮೆಣಸಿನ್ಕಾಯಿ. ತಾಳ್ದಾಗೆ ಸಾಂಬಾರು ಈರುಳ್ಳಿ ಯೂಸ್ ಮಾಡಿದ್ರೆ ತುಂಬ ರುಚಿ ಇರುತ್ತೆ. ನಮ್ಮನೇಲಿ ಇವತ್ತು ಸ್ವಲ್ಪನೇ ಇತ್ತು ಸಾಂಬಾರು ಈರುಳ್ಳಿ, ಅದಕ್ಕೆ 2 ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀವಿ. ನಿಮ್ಗೇನಾದ್ರೂ ಸಾಂಬಾರು ಈರುಳ್ಳಿ ಸಿಕ್ಕಿದ್ರೆ ಅದನ್ನೇ ಜಾಸ್ತಿ ಪ್ರಮಾಣದಲ್ಲಿ ಹಾಕಿ. ಸೊ ಒಂದು 3 ಈರುಳ್ಳಿ ತೊಗೊಬೇಕು. ಇದಕ್ಕೆ ಸ್ವಲ್ಪ ಜಾಸ್ತಿ ಇದ್ದರೆ ಅದು ಪಲ್ಯ ರುಚಿ ಚೆನ್ನಾಗಿರುತ್ತೆ. ಸೊ ಈರುಳ್ಳಿ ಎಲ್ಲ ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಅದಕ್ಕೆ ಉಪ್ಪು ಹಾಕಿ, ನಾವು ಆವಾಗೇ ತರಕಾರಿಗೂ ಎಲ್ಲ ಸ್ವಲ್ಪ ಉಪ್ಪು ಹಾಕಿದ್ದೀವಿ. ಅದಕ್ಕೆ ನೋಡಿಕೊಂಡು ರುಚಿಗೆ ತಕ್ಕನಾಗೆ ಇದು ಈರುಳ್ಳಿಗೆ ಬೇಕಾದಷ್ಟು ಮಾತ್ರ ಹಾಕಿ. ನೋಡಿ ಸ್ನೇಹಿತರೆ, ಇದೇ ವಿಶೇಷ ಎಲ್ಲ ಪೌಡರ್ಗಳು. ಇದು ಹುಚ್ಚೆಳ್ಳು, ಗುರೆಳ್ಳು ಅಂತಲೂ ಹೇಳ್ತಾರೆ. ಸ್ವಲ್ಪ ಧನಿಯಾ ಪುಡಿ ತಗೊಳ್ಳಿ, ಹಾಗೆ ಕರಿ ಎಳ್ಳು, ಇನ್ನೊಂದು ಸ್ವಲ್ಪ ಸಾಂಬಾರು ಪೌಡರು, ಹಾಗೆ ಗರಂ ಮಸಾಲ ಪೌಡ್ರು. ನೋಡಿ, ಈ ಪೌಡರಿಂದನೇ ಈ ತಾಳ್ದಾಗೆ ಅಷ್ಟು ರುಚಿ ಬರೋದು. ಸೊ ಮತ್ತೊಮ್ಮೆ ಹೇಳ್ತೀನಿ, ನಾವು ಹುಚ್ಚೆಳ್ಳು ಪೌಡ್ರ್ ಹಾಕಬೇಕು, ಇಲ್ಲ ಗುರೆಳ್ಳು ಪೌಡ್ರು ಅಂತಲೂ ಹೇಳ್ತಾರೆ. ಯೂಶ್ವಲಿ ಎಣ್ಗಾಯಿ ಎಲ್ಲ ಮಾಡಿದಾಗ ಹಾಕ್ತೀವಲ್ಲ ಹುಚ್ಚೆಳ್ಳು, ಅದು. ಹಾಗೆ ಕರಿ ಎಳ್ಳು ಹಾಕಿ, ಮತ್ತು ಧನಿಯಾ ಪೌಡರು, ಸಾಂಬಾರು ಪೌಡರು, ಗರಂ ಮಸಾಲ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಇವಾಗ ಬೆಂದಿರೋ ತರಕಾರಿನ ಇದಕ್ಕೆ ಹಾಕೋಣ. ಅವರೆಕಾಯಿ, ಕುಂಬಳಕಾಯಿ, ಗೋರಿಕಾಯಿ, ಚಪ್ರದ ಅವರೆಕಾಯಿ. ನೋಡಿ ಎಷ್ಟು ತರಕಾರಿಗಳಿದೆ. ಇದು ಆರೋಗ್ಯಕ್ಕೂ ಎಷ್ಟು ಚೆನ್ನಾಗಿರುತ್ತೆ ಈ ಆಹಾರ. ಎಲ್ಲ ತರಕಾರಿ ಹಾಕಿ ಎಲ್ಲ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಲೋ ಫ್ಲೇಮ್ನಲ್ಲಿ ಹಾಗೆ ಮುಚ್ಚಳ ಮುಚ್ಚಿ ಇದನ್ನು ಬೇಯಿಸಿ.
ನೋಡಿ ತಾಳ್ದೆ ಅಂತೂ ಸೂಪರಾಗಿ ಕುಕ್ ಆಗಿದೆ. ಎಲ್ಲನೂ ಚೆನ್ನಾಗಿ ಮಿಶ್ರಣ ಆಗಿದೆ. ತರಕಾರಿ ಎಲ್ಲ ಪೌಡರ್ ಹಾಕಿದ್ವಲ್ಲ, ಈರುಳ್ಳಿ ಎಲ್ಲನೂ. ಈಗ ತಾಳ್ದ ಏನೋ ರೆಡಿ ಆಯಿತು. ಇವಾಗ ಬಸ್ಸಾರು ಮಾಡೋಣ. ಅದಕ್ಕೆ ಒಂದು ಸ್ವಲ್ಪ ಮಸಾಲೆ ರುಬ್ಕೊಳ್ಳೋಣ ಬನ್ನಿ. ಸ್ವಲ್ಪ ಈರುಳ್ಳಿ ಹಾಕಬೇಕು, ಒಂಚೂರು ಬೆಳ್ಳುಳ್ಳಿ, ಸ್ವಲ್ಪ ಕಾಳು ಮೆಣಸು, ಹಾಗೆ ಒಂದು ಸ್ವಲ್ಪ ಜೀರಿಗೆ, ಇಷ್ಟು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇದ್ರ ಜೊತೆನೇ ಇವಾಗ ಸ್ವಲ್ಪ ಹಸಿ ಕಾಯಿ ತುರಿ ಹಾಕಿ. ಸಣ್ಣದಾಗೆ ನೀವು ಕಾಯಿನ ತುರ್ಕೊಬೋದು, ಇಲ್ಲ ಸಣ್ಣದಾಗಿ ಹಚ್ಚಾದರೂ ಹಾಕ್ಕೊಬೋದು. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕನಾಗೆ ಸಾಂಬಾರು ಪೌಡರ್ ಹಾಕಬೇಕು. ಆವಾಗಲೇ ನಾವು ತರಕಾರಿ ಬೇಯಿಸ್ಬೇಕಾದ್ರೂ ಸಾಂಬಾರು ಪೌಡರ್ ಹಾಕಿದ್ವಿ, ನೋಡಿಕೊಂಡು ಹಾಕ್ಕೊಳ್ಳಿ ನಿಮಗೆ ರುಚಿಗೆ ತಕ್ಕನ ಖಾರ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಿ ಹೀಗೆ ಕುಕ್ಕರ್ನಲ್ಲಿ ಸ್ವಲ್ಪ ನೀರು ಹಾಕಿ ಕುದಿಸ್ಬೇಕು. ಇದ್ರ ಜೊತೆ ಇವಾಗ ತರಕಾರಿ ಬೇಯಿಸಿದ್ವಲ್ಲ ನೀರು, ಅದೇ ಮೇನ್ ಇಂಗ್ರೀಡಿಯೆಂಟು ಇದಕ್ಕೆ ಫ್ಲೇವರ್ ಕೊಡೋಕ್ಕೆ. ಅದರಲ್ಲಿ ಕುಂಬಳಕಾಯಿ, ಅವರೆಕಾಯಿ, ಗೋರಿಕಾಯಿ ಎಲ್ಲ ಬೆಂದಿತ್ತಲ್ಲ, ಆ ನೀರನ್ನ ಇದಕ್ಕೆ ಇವಾಗ ನಾವು ಮಿಕ್ಸ್ ಮಾಡಬೇಕು. ಆ ಹುಣಸೆ ರಸ ಕೂಡ ಆವಾಗಲೇ ಹಾಕಿದ್ವಿ. ನಿಮ್ಗೇನಾದರೂ ಹುಳಿ ಕಮ್ಮಿ ಆದರೆ ಮತ್ತೆ ಇನ್ನೊಂದು ಸ್ವಲ್ಪ ಇದಕ್ಕೆ ಈ ಸಾರಿಗೆ ಒಂದು ಸ್ವಲ್ಪ ಹುಳಿ ಹಾಕ್ಕೊಳ್ಳಿ. ಉಪ್ಪು ಕೂಡ ಎಲ್ಲ ಹಾಕಿದ್ದೀವಿ ತರಕಾರಿ ನೀರಿಗೆ. ಉಪ್ಪಿನ ಪ್ರಮಾಣ ಏನಾದರೂ ಬೇಕಂದರೆ ಅದನ್ನು ಹಾಕ್ಕೊಬೋದು. ನೋಡಿ ಬಸ್ಸಾರು ಒಂದು 10 ನಿಮಿಷ ಚೆನ್ನಾಗಿ ಕುದ್ದಾಗಿದೆ. ಇವಾಗ ಅದಕ್ಕೊಂದು ಒಗ್ಗರಣೆ ಕೊಡೋಣ. ಸಾಸಿವೆ ಹಾಕಿ, ಸಾಸಿವೆ ಸಿಡಿದಾದ್ಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಸೊ ಯಾವಾಗಲೂ ಸಾಸಿವೆ ಸಿಡಿಬೇಕು, ಅದಾದಮೇಲೆ ಬೇರೆ ಮಿಕ್ಕಿದ ಪದಾರ್ಥಗಳನ್ನ ಹಾಕಿ. ಹಾಗೆ ಸ್ನೇಹಿತರೆ, ನೀವು ಮತ್ತು ಯಾವ್ದ್ಯಾವ್ದು ತರಕಾರಿ ಹಾಕ್ಕೊಂಡು ಬಸ್ಸಾರು ಮಾಡ್ತೀರಾ ಅನ್ನೋದನ್ನು ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಒಗ್ಗರಣೆ ಕೂಡ ಪರ್ಫೆಕ್ಟಾಗಿ ಆಗಿದೆ. ಇವಾಗ ಸಾರಿಗೆ ಎಲ್ಲ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಹಾಗೆ ಅದೊಂದು ಸ್ವಲ್ಪ ಕುದೀಲಿ. ನೋಡಿ, ಪ್ರತಿ ಸಲ ಒಂದೇ ಥರ ಬಸ್ಸಾರು ಮಾಡೋ ಬದಲು ಈ ಥರ ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ. ಈ ಬಸ್ಸಾರು ಮುದ್ದೆ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್. ಈಗೇನು ಅವರೆಕಾಯಿ ಸೀಸನ್ ಸ್ಟಾರ್ಟ್ ಆಗಿದೆ. ನೀವು ಕೂಡ ಅವರೆಕಾಯಿ ತನ್ನಿ, ಈ ತಾಳ್ದ ಬಸ್ಸಾರು ಮಾಡಿ ಈ ರುಚಿಯಾದ ಆಹಾರವನ್ನು ಸವಿಯಿರಿ.